ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೋಭಾ. ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ಮಾಡ್ತಾ ಇರುವಂತಹ ತುಂಬ ಸಿಹಿಯಾದ ಪದಾರ್ಥ ಸಿಹಿ ಗೆಣಸಿನ ಬೆಲ್ಲದ ಪಾಯಸ ಮಾಡ್ತಾ ಇದ್ದೀನಿ. ಇದನ್ನು ನೀವು ಕ್ವಿಕ್ಕಾಗಿ ನೀವು ಒಂದು 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಗೆಣಸಿನ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಕೂಡ ಇದು ಸಿಗುತ್ತೆ. ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ವಿಡಿಯೋ ಎಲ್ಲೂ ಮಿಸ್ ಆಗೋದಿಲ್ಲ. ಸೊ ನೀವು ವಿಡಿಯೋ ಇಷ್ಟ ಆದಲ್ಲಿ ಮತ್ತೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವಾಗ ಸಿಹಿ ಗೆಣಸಿನ ಬೆಲ್ಲದ ಪಾಯಸ ಹೇಗೆ ಮಾಡ್ಬೋದು ಅಂತ ನೋಡೋಣ. ನಾನಿಲ್ಲಿ ಸುಮಾರು ಒಂದು 1/4 kg ಸ್ವಲ್ಪ ಹೆಚ್ಚಿಗೆ ಇದೆ. ಇದು ನಾಟಿದ್ದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ಭೂಮಿ ಒಳಗಡೆ ಬೆಳೆಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಮೊದಲನೇದಾಗಿ ಗೆಣಸನ್ನು ನೀರಲ್ಲಿ 1-2 ರಿಂದ 3 ಬಾರಿ ಆದರೂ ನಾವು ಸ್ವಚ್ಛವಾಗಿ ತೊಳ್ಕೊಳ್ಬೇಕಾಗತ್ತೆ. ಯಾಕಂದರೆ ತುಂಬಾ ಮಣ್ಣಿರುತ್ತೆ. ಇದನ್ನು 2 ಭಾಗದಲ್ಲಿ ಇದನ್ನು ನೋಡಿ ಈ ಥರ ತೆಗಿಬೇಕಾಗತ್ತೆ. ನಂತರ ನಾನು ಇದನ್ನು ಸಿಪ್ಪೆನ ಮೇಲ್ಭಾಗ ಏನಿದೆ ಇದನ್ನೆಲ್ಲ ಕಂಪ್ಲೀಟಾಗಿ ಇದನ್ನು ತೆಗಿತೀನಿ. ನೀವು ಬೇಕಾದರೆ ಗೆಣಸನ್ನು 3 ಬಳಸ್ಬೋದು, ಸಾಕಾಗುತ್ತೆ. ಬೇಕಾದರೆ ಅಂದರೆ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ತೀನಿ ಅನ್ನೋದಾದರೆ ನೀವಿಲ್ಲಿ ಗೆಣಸನ್ನು ಕಡಿಮೆ ಕೂಡ ಬಳಸ್ಕೊಳ್ಳಿ. ನೋಡಿ, ಇವಾಗ ಗೆಣಸನ್ನು ನಾನು ಸಿಪ್ಪೆಲ್ಲ ತೆಗೆದು ಒಂದು ನೀರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿಯಲ್ಲಿ ನಾವು ನೀರಲ್ಲಿ ಹಾಕಿ ಇಡೋದ್ರಿಂದ ಇದು ಬೇಗ ಕಪ್ಪಾಗೋದಿಲ್ಲ. ನಂತರ ನೋಡಿ ನಾನಿಲ್ಲಿ ಇದನ್ನು ಈ ಥರ ಚಿಕ್ಕದು ಹೋಲ್ ಇದೆಯಲ್ವ, ಇದರಲ್ಲಿ ತುರ್ಕೊಳ್ತಾ ಇದ್ದೀನಿ. ತುರ್ದು ಮಾಡೋದ್ರಿಂದ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ. ಅಥವಾ ನೀವು ಇನ್ನೂ ಒಂದು ಸ್ವಲ್ಪ ದಪ್ಪವಾಗಿ ತುರ್ಕೊಳ್ತೀನಿ ಅಂದರೆ ನೋಡಿ ಈ ಕಡೆ ಈ ಥರದಲ್ಲೂ ಕೂಡ ನೀವು ತುರ್ಕೊಳ್ಬೋದು. ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ. ನೋಡಿ ಇದು ಈ ರೀತಿಯಾಗಿ ಬರುತ್ತೆ. ನಾನಿಲ್ಲಿ ನೋಡಿ ಮೀಡಿಯಮ್ ಆಗಿ ನಾನಿಲ್ಲಿ ತುರಿದು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಗ್ಲಾಸ್ ಅಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ರಿಂದ 1.5 ಗ್ಲಾಸ್ ಅಷ್ಟು ಹಾಕ್ಕೊಳ್ಳಿ ನೀರನ್ನು. ನಾವು ಸಿಹಿ ಪದಾರ್ಥ ಮಾಡೋದ್ರಿಂದ ನಾವು ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಉಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಜಸ್ಟ್ 1 ವಿಸಿಲ್ ಮಾಡಿಕೊಂಡ್ರೆ ಸಾಕು, ಗೆಣಸು ಬೇಗನೆ ಬೆಂದ್ಬಿಡುತ್ತೆ. ಈ ಕಡೆ ಕುಕ್ಕರ್ ವಿಸಿಲ್ ಆಗೋಷ್ಟರಲ್ಲಿ ಈ ಕಡೆ ನಾವು ನೋಡಿ ಬೆಲ್ಲನ ನಾವು ಕರಗಿಸ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪು ಬೆಲ್ಲ ತಗೊಳ್ತಾ ಇದ್ದೀನಿ. ಈ ಬೆಲ್ಲಕ್ಕೆ 1 ಕಪ್ಪು ನಾನು ಸರಿಸಮವಾಗಿ ನೀರನ್ನು ಕೂಡ ಹಾಕಿ ಇದನ್ನು ಕಂಪ್ಲೀಟಾಗಿ 2 ರಿಂದ 3 ನಿಮಿಷದಲ್ಲೇ ಇದು ಬೇಗ ಕರಗಿಬಿಡುತ್ತೆ. ನೋಡಿ ಆಲ್ರೆಡಿ ಬೆಲ್ಲ ಕರಗಿದೆ. ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಈ ಕಡೆ ನೋಡಿ ಕುಕ್ಕರ್ ಕೂಡ ತಣ್ಣಗಾಗಿದೆ. ನೋಡಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಂತರ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇಷ್ಟು ಡ್ರೈ ಫ್ರೂಟ್ಸ್ನು ಹಾಕಿ ಇದನ್ನು ಗೋಲ್ಡನ್ ಕಲರ್ ಬರೋ ತನಕ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಇದು ಆಪ್ಷನಲ್ಲು, ಡ್ರೈ ಫ್ರೂಟ್ಸ್ ಬಳಸಲೇಬೇಕು ಅಂತ ಏನೂ ಇಲ್ಲ, ಬಟ್ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆಯೇ ನೀವಿಲ್ಲಿ ದ್ರಾಕ್ಷಿನ ಸ್ಕಿಪ್ ಮಾಡಿ ಬರೀ ಗೋಡಂಬಿ, ಬಾದಾಮಿ 2 ಬಳಸಿದ್ರೂ ಸಾಕಾಗುತ್ತೆ. ಅಥವಾ ನೀವು ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ಸಹ ನಿಮ್ಗೆ ಇಲ್ಲಿ ಯಾವ್ದು ಇಷ್ಟನೋ ಅಷ್ಟನ್ನು ನೀವಿಲ್ಲಿ ಬಳಸ್ಕೊಳ್ಬೋದು. ನೋಡಿ ಇವಾಗ ಫ್ರೈ ಆಗಿದೆ. ಇದನ್ನು ಇವಾಗ ಒಂದು ಬೌಲಿಗೆ ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ. ನೀವು ಈ ಕಡೆ ಗೆಣಸನ್ನು ಕುಕ್ಕರ್ಗೆ ಹಾಕಿ ಈ ಕಡೆ ಬೆಲ್ಲದ ನೀರನ್ನು ಕರಗಿಸ್ಕೊಂಡು ಬೇಗನೆ ತಕ್ಷಣಕ್ಕೆ ಇದನ್ನು ನೀವು ಮಾಡ್ಕೊಳ್ಬೋದು. ಇವಾಗ ಬೇಯಿಸಿ ಇಟ್ಕೊಂಡಿರುವಂತಹ ಗೆಣಸನ್ನು ಇವಾಗ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ.
ನಂತರ ಇವಾಗ ಬೆಲ್ಲದ ನೀರನ್ನು ನೋಡಿ ಈ ಥರ ಶೋಧಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ, ಹಾಗಾಗಿ ಯಾವುದೇ ಬೆಲ್ಲಗಳಾಗಲಿ ನೀವು ಒಂದ್ಸಲ ಕರಗಿಸ್ಬಿಟ್ಟು ಈ ಥರ ಶೋಧಿಸ್ಕೊಂಡು ಮಾಡ್ಕೊಳ್ಳಿ. ನಂತರ ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವಂತಹ ಏಲಕ್ಕಿ ಪುಡಿನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಂತರ ಇವಾಗ ನಾನು ಕಾಯಿಸಿರೋಂತಹ ಹಾಲು ಸ್ವಲ್ಪ ಇದು ಬಿಸಿ ಇದೆ, ಗಟ್ಟಿ ಹಾಲನ್ನೇ ಬಳಸಿ ನಾನು ಹಾಲಿಗೆ ಯಾವುದೇ ರೀತಿ ನೀರನ್ನು ಸೇರಿಸಿ ಮಾಡ್ಕೊಳ್ತಾ ಇಲ್ಲ. ಯಾಕಂದರೆ ಗೆಣಸಿಗೂ ನಾನಿಲ್ಲಿ ನೀರು ಹಾಕಿದ್ದೀನಿ, ಹಾಗೆಯೇ ಬೆಲ್ಲ ಕರಗಿಸ್ಕೊಳ್ಬೇಕಾದ್ರೆ ಅದಕ್ಕೂ ಕೂಡ ನೀರು ಹಾಕಿದ್ದೀನಲ್ವ, ತುಂಬ ನೀರಾಗಿದ್ದರೆ ಚೆನ್ನಾಗಿ ಇರೋದಿಲ್ಲ. ಸೊ ಹಾಗಾಗಿ ಗಟ್ಟಿ ಹಾಲನ್ನು ಇಲ್ಲಿ ಬಳಸಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಜಸ್ಟ್ ಒಂದು 2ರಿಂದ 3 ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಹಾಗೆ ಇದನ್ನು ಒಂದು 5 ನಿಮಿಷ ಇದನ್ನು ಹಾಗೆ ಮುಚ್ಚಿಟ್ಟಿದ್ದೆ. ಇವಾಗ ನಿಮಗೆ ಕೊನೆಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಈ ಒಂದು ವಿಧಾನದಲ್ಲಿ ಮಾಡಿದ್ರೆ ಖಂಡಿತ ಇದು ಮತ್ತೊಮ್ಮೆ ಇದು ಗಟ್ಟಿ ಆಗೋದಿಲ್ಲ, ಇದೇ ರೀತಿಯಲ್ಲೇ ತೆಳ್ಳಿಗೆ ಇರುತ್ತೆ. ಒಂದ್ಸಲ ನೀವು ಪ್ರಯತ್ನ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಗೋಡಂಬಿ ದ್ರಾಕ್ಷಿನ ನಾನು ಇವಾಗಲೇ ಹಾಕ್ಕೊಳ್ಳಲ್ಲ, ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಲಾಸ್ಟಲ್ಲಿ ಹಾಕ್ಕೊಳ್ಳೋದ್ರಿಂದ ತಿನ್ನಬೇಕಾದ್ರೆ ಸ್ವಲ್ಪ ಕ್ರಂಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ರುಚಿಕರವಾಗಿ ಅದ್ಭುತವಾದಂತಹ ರುಚಿನಲ್ಲಿ ನಾವು ಸಿಹಿ ಗೆಣಸನ್ನು ಮನೆಯಲ್ಲಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ. ನೀವು ಕೂಡ ಖಂಡಿತ ಇವಾಗ ಎಲ್ಲ ಗೆಣಸು ಸಿಗ್ತಾ ಇದೆ ಎಲ್ಲ ಕಡೆ ಕೂಡ, ಹಾಗೆ ಕಮ್ಮಿ ರೇಟ್ ಕೂಡ ಇದೆ. ನೀವು ಕೂಡ ಒಂದ್ಸಲ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ತಿಳಿಸಿ. ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಇವಾಗ ಎಂಡಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಮಾಡಿರುವಂತಹ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದಲ್ಲಿ ಲೈಕು, ಕಮೆಂಟು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಐಪ್ ಕೂಡ ಮಾಡಿ. ಧನ್ಯವಾದ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ. ಹಾಗೆ ಇನ್ನಷ್ಟು ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಧನ್ಯವಾದ ಮತ್ತೊಮ್ಮೆ ಎಲ್ಲರಿಗೂ ಕೂಡ. ಹಾಗೆ ನನ್ನ ಚಾನಲ್ನ ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ದೀರಾ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಧನ್ಯವಾದ.